ಫೈನಲಿ ಗವಿಸಿದ್ದೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದಿದ್ದೆ ಬಾಲ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ. ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಬಂದಿದ ತಕ್ಷಣ ತಾಯಿಯ ದರ್ಶನಕ್ಕೆ ಬಂದು ಅರ್ಚನೆ ಮಾಡಿಸಿ ಪೂಜೆನ ಮಾಡಿಸಿದ್ವಿ. ಆ ತಾಯಿನ ನೋಡಿ ತುಂಬಾ ಖುಷಿ ಆಯಿತು ಮಾತ್ರ. ನಾವು ಅಲ್ಲಿಂದ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನ ಯಾವ ಥರ ಇದೆ ಅಂತ ನೋಡೋಕ್ಕೆ ಬಂದ್ವಿ. ನೋಡ್ತಾ ಇರ್ಬೋದು, ತುಂಬ ನೀಟಾಗಿದೆ ದೇವಸ್ಥಾನ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ದೇವಸ್ಥಾನ ನೀಟಾಗೂ ಸಹ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಸುಮಾರು ಗುಡಿಗಳಿದ್ದಾವೆ. ಯಾವ್ಯಾವ ಗುಡಿಗಳಿದೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಮೊದಲಿಗೆ ನಮಗೆ ಗಣೇಶನ ಗುಡಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಗಣೇಶನ ಗುಡಿ ಇದು. ಇದರ ಪಕ್ಕದಲ್ಲೇ ನಾಗಮುನೇಶ್ವರನ ಗುಡಿ ಇದೆ. ಇದು ಸಹ ತುಂಬಾ ಚೆನ್ನಾಗಿದೆ. ನಾವು ಅಲ್ಲಿಂದ ಹೊರಗಡೆ ಬಂತು ಅಂದರೆ ನೋಡ್ತಾ ಇರ್ಬೋದು, ಇಲ್ಲಿ ನಾಗ ಸನ್ನಿಧಿ ಅಂತ ಇದೆ, ನಾಗಪ್ಪನ ಗುಡಿ. ಇಲ್ಲಿ 4 ನಾಗಪ್ಪನ ಶಿಲೆಗಳಿದ್ದಾವೆ. ನೋಡ್ತಾ ಇರ್ಬೋದು, ಇಲ್ಲೂ ಸಹ ಪೂಜೆಗಳು ನಡೀತಾ ಇರುತ್ತೆ. ಇಲ್ಲೂ ಸಹ ನೋಡ್ಕೊಂಡು ನಾಗಪ್ಪನ ನೋಡ್ಕೊಂಡು ಮುಂದೆ ಬಂತು ಅಂದರೆ ಇನ್ನೂ 2-3 ದೇವರ ಗುಡಿಗಳು ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಮೊದಲನೇದು ತ್ರಿಪುರ ಸುಂದರಿ ಅಮ್ಮನವರ ಮೂಲ ಸನ್ನಿಧಿಯಾಗಿರುತ್ತೆ ಈ ಗುಡಿದು. ಇಲ್ಲಿ ಯಾರೂ ಸಹ ಇರಲಿಲ್ಲ. ಹಾಗೆ ನೋಡಿಕೊಂಡು ಪಕ್ಕದ ಗುಡಿಗೆ ಹೋದ್ವಿ. ಇಲ್ಲಿ ಶಿವನ ಗುಡಿ ಇತ್ತು. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಮೊದಲಿಗೆ ನಂದಿ ಸಿಗುತ್ತೆ, ನಂದಿ ಮುಂದೆ ಶಿವನ ಕೆಳಗೆ ಶಿವಲಿಂಗ. ನೋಡೋದಕ್ಕೆ ತುಂಬಾ ಖುಷಿಯಾಯಿತು ಮಾತ್ರ. ಎಲ್ಲವೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಜಾಗ, ವಾತಾವರಣ ಪ್ರತಿಯೊಂದೂ ಸಹ. ಮಲ್ಪಟ್ಟಣದಿಂದ 5-6 ಕಿಲೋಮೀಟರ್ ಆಗುತ್ತೆ ತ್ರಿಪುರ ಸುಂದರಿ ದೇವಸ್ಥಾನ. ಮಳೆಗಾಲದ ಬಂತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ಹಿಂಸೆ ಅನ್ನಿಸ್ತು. ಹಾಗೆ ಇಲ್ಲಿ ಊಟದ ವ್ಯವಸ್ಥೆಯೂ ಸಹ ಇರುತ್ತೆ. ಮಧ್ಯಾಹ್ನ 12:30ಯಿಂದ 3:30ವರೆಗೂ ಸಹ ಊಟ ಇರುತ್ತೆ. ಇಲ್ಲಿ ಊಟನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಮಧ್ಯಾಹ್ನ ಊಟ ಮಾಡಿಕೊಂಡು ಇಲ್ಲಿಂದ ವಾಪಸ್ ಹೋಗ್ಬೋದು. ಯಾರೆಲ್ಲ ಈ ದೇವಸ್ಥಾನ ನೋಡಿಲ್ಲ ಆದಷ್ಟು ಬಂದು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.